ಕ್ವಾಲಿಟಿ ಕನ್ನಡಿಗ ಎರಡು ದಿನದಿಂದ KSRTC ಬಸ್ ಡ್ರೈವರ್ಗ ಮರಾಠಿ ಮಾತಾಡಿಲ್ಲ ಅಂತ ಬೆಳಗಾವಿ ಗಲ್ಲೆ ಮಾಡಿದ್ರು. ಮತ್ತೆ ನಮ್ಮ ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ ಹೋದಂತ ಬಂಗಾರದಂತ ಬಸ್ಸುಗಳಿಗೆ ಮಸಿ ಬಳದ್ರು. ಅಲ್ರಿ ನಿಮ್ ರಾಜ್ಯದ ಬಸ್ ನೋಡ್ಕೇರಿ ತೇಟ್ ಗುಜರಿ ಬಸ್ ಆಗ್ಯಾವ. ನಮ್ಮ ರಾಜ್ಯದ ಬಸ್ಸಿಗೆ ಮಸಿ ಬೆಳೆದಲ್ಲ ನಿಮ್ಗೆ ಮುಟ್ಟೋ ಯೋಗ್ಯತೆನಿಲ್ಲ. ಮತ್ತೆ ನಿಮ್ಗೆ ಬೆಳಗಾವಿ ಬೇಕು. Emotional damage. ಆದಷ್ಟು ಬೇಗ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮಾತಾಡಬೇಕು. ನಮ್ ಡ್ರೈವರ್ಗಳ ಮ್ಯಾಗ ಯಾರ್ಯಾರು ಅಲ್ಲೇ ಮಾಡ್ಯಾರಲ್ಲ ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಈ ರೀತಿ ಮುಂದಾಗಲಾರ್ದಂಗ್ ನೋಡ್ಕೋಬೇಕು. ಟೆಕ್ ಇನ್ ಕನ್ನಡ ಸಂದೀಪ್ ಅವರು 1981 ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಸುಮಾರು 64% ಜನ ಕನ್ನಡಿಗರಿದ್ರಂತೆ, ಸುಮಾರು 26% ಜನ ಮರಾಠಿಗರಿದ್ರಂತೆ. ಸೊ ಇದೀಗ ಆ ಒಂದು ಸಂಖ್ಯೆ ಸುಮಾರು ಸರಿಸಮವಾಗಿದೆ. ಆಯ್ತಾ, ಇಬ್ರು ಕೂಡ ಈಕ್ವಲ್ ಆಗಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ನಾವು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋದಾದ್ರೆ ನಮ್ಮ ಬೆಂಗಳೂರಿನ ಅಕ್ಕಪಕ್ಕದ ಎಲ್ಲಾ ರಾಜ್ಯಗಳಿಗೆ ಅರಿದು ಹಂಚಬೇಕಾಗ್ಬಿಡುತ್ತೆ. ಆಯ್ತಾ, ಇನ್ನು ನಮ್ಮ ಸರ್ಕಾರದವರು ಇದಕ್ಕೆ ತಲೆನೇ ಕೆಡ್ಸ್ಕೊತಾ ಇಲ್ಲ. ಯಾವ ಪಕ್ಷದವರಾದ್ರೂ ಅಷ್ಟೇನೆ ನಮ್ಮ ರಾಜ್ಯದಲ್ಲಿ ಕನ್ನಡ ಕಲಿಕೆಯನ್ನ ಕಡ್ಡಾಯ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರ? ನಮ್ಮ ರಾಜಕಾರಣಿಗಳಿಗೆ ಓಟ್ ಬೇಕು ಅಷ್ಟೇ. ಆಯ್ತಾ, ಆಮೇಲೆ ಕನ್ನಡ ಬರುತ್ತೆ. ಫಸ್ಟ್ ಓಟು ಆಮೇಲೆ ಕನ್ನಡ. ಈ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಮಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗೋದಾಗಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ನಾನೇನ್ ಅಂದಿದ್ದೆ ಅಂತೀರಾ, ಮುಂದಿನ 10 ವರ್ಷ ಆದ್ರೂ ಸಹ ಇದೇ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಹೊರತು ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಿರಲ್ಲ. ಈಗ ಬೆಳಗಾವಿಯಲ್ಲಿ ಆ ಕಂಡಕ್ಟರ್ಗೆ ಯಾವ ರೀತಿ ಆಗಿದೆ ಅದೇ ರೀತಿ ಮುಂದೊಂದಿನ ಬೆಂಗಳೂರಿನಲ್ಲಿ ನಾವು ಸಹ ಫೇಸ್ ಮಾಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ನಾವೆಲ್ಲರೂ ಸಹ ಬರೀ ಬಾಯಿ ಬಡ್ಕೋಬೇಕು ಅಷ್ಟೇನೆ, ಏನೂ ಆಗಲ್ಲ. ಐ ಹೋಪ್ ಇದ್ರ ಬಗ್ಗೆ ಎಲ್ಲರೂ ಕೂಡ ಧ್ವನಿ ಎತ್ತಾರೆ ಅಂತ ಅನ್ಕೊಳ್ಳೋಣ. ಆದಷ್ಟು ಬೇಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಜೈ ಕರ್ನಾಟಕ. ತಪ್ಪು ಅವ್ರದಲ್ಲ, ಬೆಳಗಾವ್ದಾಗಿರೋ ಕನ್ನಡಿಗರ್ದ. ಆ ಮಹಾರಾಷ್ಟ್ರದವ್ರಿಗೆ ಕನ್ನಡ ಬರಂಗಿಲ್ಲ ಅಂತಂದ್ ಇವರೇ ಮರಾಠಿ ಕಲ್ತು ಅವ್ರ ಜೊತೆ ಯಾವ್ದೇ ವ್ಯವಹಾರ ಆಗ್ಲಿ ಮರಾಠಿ ಒಳಗೆ ಮಾತಾಡ್ತಾರ. ಬೆಳಗಾವ್ದಾಗ ಈಗ ಹೆಂಗ ಆಗ್ಬಿಟ್ಟೈತಂದ್ರ ಕನ್ನಡ ಮಾತಾಡಿದ್ರೆ ಎಲ್ಲಿ ನನ್ ಮರ್ಯಾದೆ ಹೋಗ್ಬಿಡುತ್ತೇನ ಅನ್ನೋರ್ ಲೆಕ್ಕಕ್ಕೆ ಆಗ್ಬಿಟ್ಟೈತಿ. ಯಾಕ ಕನ್ನಡ ಮಾತಾಡಿದ್ರ ನಿಮ್ಮನ್ ಕೀಳಾಗಿ ನೋಡ್ತಾರ. ಅಡ್ಡಿಮಿಟ್ಟಿ ಮಕ್ಕಳ ಅವ್ರ ಊರಾಗ ನಾವಿಲ್ಲ, ನಮ್ಮ ಊರಾಗ ಆ ಸುಳ ಮಕ್ಕಳ ಅದಾರ. ನಾವ್ ಕಲಿಬೇಕಾಗಿದ್ ಮರಾಠಿ ಅಲ್ಲ, ಅವ್ರು ಕಲಿಬೇಕಾಗಿದ್ದ ಕನ್ನಡ. ಈ ಸಮಸ್ಯೆ ಬೆಳಗಾವಿ ಬಿಟ್ರೆ ಬೇರೆ ಕಡೆ ಎಲ್ಲೂ ನಡೆಯಕತ್ತಿಲ್ಲ. ಬೇರೆ ಡಿಸ್ಟಿಕ್ ಬಂದ್ ಅಡ್ಸನ್ನ ಬಾಯಕ್ ಕಾಲ್ಮರೇಟ್ ಕಳಿಸ್ತೀವಿ. ಬೇರೆ ಡಿಸ್ಟಿಕ್ ಒಳಗೆ ಈ ಸಮಸ್ಯೆ ಯಾಕಿಲ್ಲ? ಅಲ್ಲಿ ಕನ್ನಡ ಬಿಟ್ರೆ ಬೇರೆ ಯಾವ ಭಾಷೆನೂ ಮಾತಾಡಂಗಿಲ್ಲ. ಸೊಲ್ಯೂಷನ್ ಇಷ್ಟೇ, ಬೆಳಗಾವಿ ಕನ್ನಡಿಗರೆಲ್ಲರೂ ಜಾಸ್ತಿ ಕನ್ನಡ ಮಾತಾಡ್ಬೇಕ. ಅಲ್ಲಿರೋ ಎಲ್ಲಾ ಅಂಗಡಿ ಬೋರ್ಡ್ಗಳು ಕನ್ನಡದಾಗಿರ್ಬೇಕ. ಮರಾಠಿ ಒಳಗಿರೋ ಬೋರ್ಡ್ಗಳನ್ನ ಎತ್ತಿ ನೆಲಕ್ಕೆ ಹೋಗೋದು ಬೆಂಕಿ ಹಚ್ಚಬೇಕು. ಇಷ್ಟೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಅರ್ಥ ಆಗೋಂಗೊಂದು ವಾರ್ನಿಂಗ್ ಹಾಕ್ಬೇಕಲ್ಲ. ಏನ್ ಮರಾಠಿ ಲೋಕ कुत्र्यासारखा ओरडू नकोस. बेळगाव मध्ये कन्नडिगने सार्वभौम. समजी काय रे? ಟಿಪಿಕಲ್ ಕನ್ನಡಿಗ ಅವರು ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಮೇಲೆ ನಮಗೆ ಅಭಿಮಾನ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ಕನ್ನಡ ಅನ್ನೋದು ಬರೀ ನಮಗೆ ಕೇಳಿ ನೋಡಿ ಮಾತಾಡಿ ಬಂದಿರೋದಲ್ಲ. ಹುಟ್ಟಾಗ ರಕ್ತದಲ್ಲಿ ಬಂದಿರೋದು, ತಾಯಿ ಹಾಲಿಂದ ಬಂದಿರೋದು. ಆಸ್ತಿ ವಿಚಾರದಲ್ಲಿ ಸ್ವಂತ ಅಣ್ಣ ತಮ್ಮಂದಿರನೇ ದಾಯಾದಿಗಳಾಗ್ಬೋದು, ಆದ್ರೆ ಕನ್ನಡ ಅಂತ ಬಂದಾಗ ರಕ್ತ ಸಂಬಂಧ ಇಲ್ಲ ಅಂದ್ರೂ ಕೂಡ ಭಾಷೆಯ ಒಂದು ಸಂಬಂಧದಿಂದ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ನಾನಿಲ್ಲಿ ಯಾವ ಗೌರ್ಮೆಂಟ್ ಪರ ವಿರೋಧನೂ ಮಾತಾಡ್ತಾ ಇಲ್ಲ. ನೀವು ನಮ್ಮ ಕನ್ನಡಿಗರನ್ನ ಓಟ್ಗಳು ಅಂತ ನೋಡಿದೆ, ನಮ್ಮ ಕನ್ನಡನ ಬರೀ ಒಂದು ಭಾಷೆ ಅಂತ ನೋಡಿದೆ, ಅದು ನಮ್ಮ ತಾಯಿ ಸಮಾನ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀರಾ ಅವಾಗ ಈ ತರ ಕೇಸ್ಗಳಾಗೋದು ಕಮ್ಮಿ ಆಗುತ್ತೆ. ಬಸವರಾಜ್ ಸಣದೆ ಅವರು ನೆರೆ ಹೊರೆ ರಾಜ್ಯಗಳಂದ ಬಳಕ 108 ಸಮಸ್ಯೆಗಳು ಇರ್ತಾವ. ಆ ಸಮಸ್ಯೆ ಬಗೆಹರಿಸ್ಲಕ್ಕ ಕಾನೂನು ಐತಿ. ಬರೇ ಮರಾಠಿ ಮಾತಾಡ್ಲಕ್ ಬರ್ಲಿಲ್ಲ ಅಂತೇಳಿ ಕರ್ನಾಟಕ ಬಸ್ ಸುಟ್ನಿ, ಡ್ರೈವರ್ಗಳನ್ನ ಹೊಡೆದ್ನಿ, ಕಂಡಕ್ಟರ್ನ ಬಡದ್ನಿ ಮಾಡಾಕ ಕಾನೂನು ನಿಮ್ಮ ಅಪ್ಪಂದಲ್ಲ. ನಮ್ಮೆಲ್ಲಾ ಕನ್ನಡಿಗರು ಒಂದ ಮಾತು ಹೇಳಕ್ ಇಷ್ಟಪಡ್ತೇನೆ. ನಮ್ದು ಆ ಜಾತಿ ಈ ಧರ್ಮ ಅನ್ನೋಕ್ಕಿಂತ ಮೊದಲ ನಾವೆಲ್ಲರೂ ಕನ್ನಡಿಗರು ಅನ್ನೋದು ಮರಿಲಕ್ ಹೋಗ್ಬೇಡ್ರಿ. ಇದ್ರ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗನು ದನಿ ಎತ್ತಬೇಕು. ಇದ ನಮ್ ಸರ್ಕಾರಕ್ಕೆ ಹೋಗಿ ಮುಟ್ಟಬೇಕು, ಅವ್ರಿಗೆ ಹತ್ತಿರ ಆಗ್ಬೇಕು. ಇನ್ನೊಮ್ಮೆ ಯಾವತ್ತು ನಮ್ಮ ಕನ್ನಡಿಗರಿಗೆ ಈ ತರ ಅವಮಾನ ಆಗ್ಬಾರ್ದು. ಕರ್ನಾಟಕ ಅಂದ್ರೆ ಏನ, ಕನ್ನಡ ಭಾಷೆ ಅಂದ್ರೆ ಏನ, ಕನ್ನಡ ಮಂದಿ ಅಂದ್ರೆ ಏನ ಇಡೀ ಮಹಾರಾಷ್ಟ್ರ ಗೊತ್ತಾಗ್ಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗಂಡು ಮೆಟ್ಟಿದ ನಾಡು ಇದು ಗಂಡು. ಉಡಾಳ್ ಪವ್ಯ. ಎಲ್ಲರಿಗೂ ನಮಸ್ಕಾರ. ಕನ್ನಡಿಗರ ಸೆಂಟಿಮೆಂಟ್ಸ್, ಕನ್ನಡಿಗರ ಭಾವನೆಗಳನ್ನು ಹಾಗೂ ಕನ್ನಡಿಗರ ಫೀಲಿಂಗ್ಸ್ ಹರ್ಟ್ ಮಾಡೋ ನಂದು ಉದ್ದೇಶ ಇದ್ದಿದ್ದಿಲ್ಲ, ಯಾವತ್ತೂ ಇರಂಗಿಲ್ಲ. ಒಪಿನಿಯನ್ ಶೇರ್ ಮಾಡಿದ್ದೆ, ಅದು ಬಹಳಷ್ಟು ಕನ್ನಡಿಗರಿಗೆ ಅದು ಇಷ್ಟ ಆಗಿಲ್ಲ. ಅವ್ರ ಮನಸ್ಸಿಗೆ ನೋವು ಉಂಟು ಮಾಡೀನಿ. ಎಲ್ಲ ಕನ್ನಡಿಗರಿಗೆ ನನ್ನ ಕ್ಷಮೆಗಳು. ಹೇಳಬಾರ್ದಿತ್ತು. ಈ ಕುರಿತು ರೂಪೇಶ್ ರಾಜಣ್ಣ ಸರ್ ಹಾಗೂ ಜಿಲ್ಲಾಧ್ಯಕ್ಷ ಶಿವಣ್ಣ ಅವ್ರ ಜೊತೆ ಮಾತಾಡಿದಾಗ ಒಂದು ಕ್ಲಾರಿಟಿ ಕೊಟ್ಟರು. ಇಲ್ಲ, ನೀ ಹಿಂಗೆ ಶೇರ್ ಮಾಡಬಾರ್ದಾಗಿತ್ತು, ಇದು ಅಂತ ಹೇಳಿದರು. ಅದಕ್ಕೆ ಎಲ್ಲ ಕನ್ನಡಿಗರಿಗೆ ನನ್ನ ಕ್ಷಮಾರ್ಪಣೆಗಳು. ಆ್ಯಂಡ್ ಹರೀಶ್ ಅವರಿಗೂ ಆ ಥರ ಹೇಳಬಾರ್ದಾಗಿತ್ತು, ಸಾರಿ.
ಬಹಳಷ್ಟು ಕನ್ನಡ ಪರ ಕಾರ್ಯಕ್ರಮ ಅಟೆಂಡ್ ಆಗೀನಿ ರೀ ಮುಂಚೆನೂ, ಮುಂದೇನೂ ಆಗ್ತೀನಿ. ಆ್ಯಂಡ್ ಕರ್ನಾಟಕ ಹಾಗೂ ಕನ್ನಡಿಗರ ಮೇಲೆ ಎಲ್ಲೇ ಅನ್ಯಾಯ ಆದ್ರೂ ಧ್ವನಿ ಎತ್ತುವ ಕಾರ್ಯಕ್ರಮ ನಾವು ಮಾಡ್ತೀವಿ. ನೀವೇ ಬೆಳೆಸಿರಿ. ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ಮಠ ಕರ್ಕೊಂಡ್ಬಂದಿರಿ ಅಂದ್ರೆ ನಿಮ್ಮ ಕೈವಾಡ ಭಾಳ ಅದ. ನಿಮ್ಮ ಸಪೋರ್ಟ್ ಇಲ್ದೇ ನಾ ಇಲ್ಲಿ ಮಠ ಬರ್ತಿದ್ದಿಲ್ಲ. ತಿಳಿದೇ ಅಮಿತ್ ಶಿವಪಾಲಿ ಅವರು ಅವರು ನಮ್ಮ KSRTC ಬಸ್ಗಳಿಗೆ ಮತ್ತು ಕನ್ನಡಿಗರಿಗೆ ಕಪ್ಪು ಮಸಿ ಹಚ್ಚತಾರ, ಡ್ರೈವರ್ ಕಂಡಕ್ಟರ್ಗಳಿಗೆ ಕಿರಿಕಿರಿ ಮಾಡತ್ತಾರ. ಆದ್ರೂ ಸರ್ಕಾರ ಸುಮ್ಮ ಕುಂತೈತಿ. ಈಗೂ ನಾವು ಮಾತಾಡ್ಲಿಲ್ಲ ಅಂದ್ರ ನಮ್ಮಂತ ನಾಡದ್ರೋಹಿಗಳ ಯಾರು ಇರಂಗಿಲ್ಲ. ಕರ್ನಾಟಕದಾಗ ಫೇಮಸ್ ಆಗಿರೋ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಕನ್ನಡದ ಅನ್ನನ ತಿನ್ನತ್ತೀರಿ, ಮರಿಬೇಡ್ರಿ. ನಿಮ್ಮ ಇನ್ಫ್ಲೂಯೆನ್ಸ್ ಕನ್ನಡದ ವಿರುದ್ಧ ಮಾತಾಡ್ತಿರೋ ಆ ಮರಾಠಿಗರು ಕೆಮ್ಮಲ್ದಂಗೆ ಮಾಡಲಿ. ನನ್ನ ಕೆಲಸನ ಸಣ್ಣದಾಗಿ ಶುರು ಮಾಡೀನಿ. ದೊಡ್ಡವ್ರು ಅನ್ಸ್ಕೊಂಡಿರೋ ನೀವು ಏನು ಮಾಡ್ತೀರಿ ನೋಡ್ರಿ. ಸಾಧ್ಯ ಆದ್ರೆ ಕನ್ನಡಕ್ಕೆ, ಕನ್ನಡದವ್ರಿಗೆ ಆಗ್ತಿರೋ ಅವಮಾನದ ವಿರುದ್ಧ ಧ್ವನಿ ಎತ್ತರಿ. ಬರ್ರಿ, ಹಾರಾಡೋ ಕನ್ನಡದ ಬಾವುಟಕ್ಕೆ ಎತ್ತರದ ಕಂಬಾಗುನು. ಜೈ ಕನ್ನಡಾಂಬೆ, ಜೈ ಪುಲಿಕೇಶಿ. ನಿಂಗರಾಜ್ ಸಿಂಗಾಡಿ ಅವರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳ ಮೇಲೆ ಇರುವಂತ ಕರ್ನಾಟಕ ಅನ್ನೋ ಪದಾನ ಮಸಿಯಿಂದ ಅಳಿಸಿ ಜೈ ಮಹಾರಾಷ್ಟ್ರ ಅಂತ ಬರೆಯಾಕತ್ತೀರಿ. ಇಲ್ಲಿ ಕೇಳ್ರಿ, ಸ್ವತಃ ಪಂಡ್ರಾಪುರದ ಪಾಂಡುರಂಗ ಕರ್ನಾಟಕದವ ಅನ್ನುವಂತ ಸತ್ಯವನ್ನ ಯಾವ ಮಸಿಯಿಂದ ಅಳಿಸ್ತೀರಿ? ಅಜಂತ ಎಲ್ಲೋರಾದ ಆ ಗುಹೆಗಳನ್ನ ನಮ್ಮ ಕರ್ನಾಟಕದ ರಾಷ್ಟ್ರಕೂಟಕ್ಕೆ ಎತ್ತಿದ್ರು ಅನ್ನುವಂತ ಇತಿಹಾಸವನ್ನ ಯಾವ ಮಸಿಯಿಂದ ಅಳಿಸ್ತೀರಿ? ಕೊಲ್ಲಾಪುರದ ಮಹಾಲಕ್ಷ್ಮಿಯನ್ನ ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದು ನಮ್ಮ ಕರ್ನಾಟಕದ ಚಾಲುಕ್ಯರು ಅನ್ನುವಂಥದನ್ನ ಯಾವ ಮಸಿಯಿಂದ ಅಳಿಸ್ತೀರಿ? ನಿಮ್ಮ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಕರ್ನಾಟಕದವರು ಅನ್ನೋದನ್ನ ಯಾರು ಕೂಡ ಅಳಿಸೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ನೀವು ಮಹಾರಾಷ್ಟ್ರ ಇದ್ಕೊಂಡು ಜೈ ಮಹಾರಾಷ್ಟ್ರ ಅಂತೀವಿ, ನಾವು ಕನ್ನಡಿಗರು ಹೆಮ್ಮೆಯಿಂದ ಜೈ ಕರ್ನಾಟಕ ಅಂತೀವಿ. ಸಾಧ್ಯವಾದ್ರೆ ಎಲ್ಲರೂ ಸೇರಿ ಜೈ ಭಾರತ ಅನ್ನೋನು. ದಯವಿಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಕ್ ಹೋಗ್ಬಿಡ್ರಿ. ಮತ್ತೊಂದು ಗೋಕಾಕ್ ಚಳುವಳಿ ಬ್ಯಾಡ ಅಂತ ಅನ್ಕೋತೀನಿ. ಮಲ್ಲು ಜಮಖಂಡಿ ಅವರು ಒಬ್ಬ ಅಮಾಯಕ ಕಂಡಕ್ಟರ್ ಕರ್ನಾಟಕದವನಿಗೆ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಕಿಡಿಗೇಡಿಗಳು ಹಲ್ಲೆ ಮಾಡಿರುವಂಥದ್ದು, ಅವಮಾನ ಮಾಡಿರುವಂಥದ್ದು, ಮರಾಠಿ ಭಾಷೆ ಮಾತಾಡಂತೇಳಿ ಒತ್ತಾಯ ಮಾಡಿರುವಂಥದ್ದು. ನಮ್ಮ ಕರ್ನಾಟಕದಾಗ 108 ಭಾಷೆ ಮಾತಾಡೋರು ಅದಾರ. ನಾವು ಅವ್ರ ಭಾಷೆನ ಕಲ್ತು ಅವ್ರ ಕೂಡ ಮಾತಾಡೋಕೆ ಗುದ್ದಾಡ್ತೀವಿ. ಯಾಕಂದ್ರೆ ಅಟ ನಾವು ಸೂಕ್ಷ್ಮ ಅದೀವಿ, ಅಟ ಸಮಾಧಾನ ಅದೀವಿ. ಅದೇ ಎಲ್ಲಿ ಅಡ್ವಾಂಟೇಜ್ ತೊಗೊಳತ್ತಾರೋ ಏನೋ ಗೊತ್ತಾಗತ್ತಿಲ್ಲ. ಇಂಥ ಘಟನೆಗಳು ಕೆಲವೊಂದಿಷ್ಟು ವರ್ಷಗಳಿಂದ ನಡ್ಕೋತ ಬಂದಾವು. ಕೆಲವೊಂದಿಷ್ಟು ಜನ ರೊಚ್ಚ ಗೆದ್ದು ಹೋರಾಡ್ಯಾರ, ಧ್ವನಿ ಎತ್ಯಾರ. ಕೆಲವೊಂದಿಷ್ಟು ಜನ ಇರಲಿ ಇವತ್ತಲ್ಲಿ ನಾಳೆ ಸುಧಾರಿಸ್ತೈತೆ ಅಂತೇಳಿ ಸುಮ್ಮಾಗ್ಯಾರ. ಇದು ಹಿಂಗೆ ಬಿಟ್ಕೋತೋದ್ರೆ ಸುಧಾರಿಸುವಂಥ ಸಮಸ್ಯೆ ಏನು ಅನ್ಸಾತಿಲ್ಲ. ಆದಷ್ಟು ಲಘು ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಅಲ್ಲಿವರೆಗೂ ನಾವು ನೀವು ಎಲ್ಲರೂ ಧ್ವನಿ ಎತ್ತೂನು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸಿರಿಗನ್ನಡಂ ಗೆಲ್ಗೆ.